ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಕೋಟಿಗೊಬ್ಬ ಸಿನಿಮಾದ ಬಗ್ಗೆ ಒಂದಿಷ್ಟು ಮಾಹಿತಿ, ಒಂದಿಷ್ಟು ಅಪ್ಡೇಟ್ಸ್ಗಳನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಅಪ್ಡೇಟ್ಸ್ ಏನಂತ ಕೇಳ್ಬೋದು. ಅಪ್ಡೇಟ್ಸ್, ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಏಪ್ರಿಲ್ 10, 2026ರಂದು ಕರ್ನಾಟಕ ರಾಜ್ಯಾದ್ಯಂತ ಏಕಕಾಲಕ್ಕೆ ತೆರೆಗೆ ಅಪ್ಪಳಿಸಲಿದೆ. ಈಗಾಗಲೇ ಈ ಸಿನಿಮಾದ ಬೃಹತ್ ಫ್ಲೆಕ್ಸ್ ಅನ್ನ ರಾಜಧಾನಿ ಬೆಂಗಳೂರಿನ ಮಾಗಡಿ ರಸ್ತೆಯಲ್ಲಿರುವಂತಹ ಪ್ರಸನ್ನ ಚಿತ್ರಮಂದಿರದ ಮುಂದೆ ಅಳವಡಿಸಲಾಗಿದೆ. ಡಾಕ್ಟರ್ ವಿಷ್ಣುದಾಸ್ ಅವರ ಅಭಿಮಾನಿಗಳೆಲ್ಲ ಈ ಒಂದು ಬೃಹತ್ ಫ್ಲೆಕ್ಸಿಗೆ ಹೂವಿನ ಹಾರವನ್ನ ಹಾಕಿ ಪಟಾಕಿಯನ್ನ ಸಿಡಿಸಿ ಪ್ರಸನ್ನ ಚಿತ್ರಮಂದಿರದ ಮುಂಭಾಗದಲ್ಲಿ ಸಂಭ್ರಮಾಚರಣೆ ನಡೆಸಿದರು. ಈಗಾಗಲೇ ಇದು ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟೆ ಹೈಪ್ ಕ್ರಿಯೇಟ್ ಮಾಡ್ತಾ ಇದೆ. ಅಲ್ಲ ಗುರು, ರಿಲೀಸ್ಗೆ ಇನ್ನೂ ಕೂಡ 1 ತಿಂಗಳಿದೆ. ಕೇವಲ ಫ್ಲೆಕ್ಸ್ ಹಾಕಿದೆ ಅಷ್ಟೇ. ಫ್ಲೆಕ್ಸ್ ಹಾಕಿದಕ್ಕೇನೆ ಈ ಮಟ್ಟದಲ್ಲಿ ಸಂಭ್ರಮಾಚರಣೆ ಮಾಡ್ತಾರೆ. ಇನ್ನು ರಿಲೀಸ್ನ ದಿನದಂದು ಯಾವ ಮಟ್ಟಕ್ಕೆ ಸಂಭ್ರಮಾಚರಣೆ ನಡೆಸಬಹುದು, ಪ್ರಸನ್ನ ಚಿತ್ರಮಂದಿರದಲ್ಲಿ ಮಾತ್ರವಲ್ಲ ರಾಜ್ಯದ ಮೂಲೆ ಮೂಲೆಯಲ್ಲಿ ಯಾವ ಮಟ್ಟದಲ್ಲಿ ಅಬ್ಬರ ಇರ್ಬೋದು, ಇವೆಲ್ಲ ಇದೀಗ ಸಿಕ್ಕಾಪಟ್ಟೆ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಹಾಗಾದ್ರೆ ಪ್ರಸನ್ನ ಚಿತ್ರಮಂದಿರದಲ್ಲಿ ಆದಂತ ಸಂಭ್ರಮಾಚರಣೆ ಯಾವ ರೀತಿ ಇತ್ತು ಒಮ್ಮೆ ನೋಡ್ಕೊಂಡ್ ಬರೋಣ. ಎಸ್, ನೋಡಿದ್ರಲ್ಲ, ಇದು ಪ್ರಸನ್ನ ಚಿತ್ರಮಂದಿರದಲ್ಲಿ ನಡೆಸಿದಂತ ಸಂಭ್ರಮಾಚರಣೆ. ರಿಲೀಸ್ಗೆ ಇನ್ನೂ ಕೂಡ ಸಿಕ್ಕಾಪಟ್ಟೆ ದಿನಗಳಿವೆ. ಟಿಕೆಟ್ ಬುಕಿಂಗ್ ಇನ್ನಷ್ಟೇ ಓಪನ್ ಆಗಬೇಕಾಗಿದೆ. ರಾಜ್ಯದ ಮೂಲೆ ಮೂಲೆಯ ಚಿತ್ರಮಂದಿರಗಳಲ್ಲಿ ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಇರಲಿ, ಈ ವಿಚಾರವನ್ನ ಪಕ್ಕಕ್ಕಿಡೋಣ. ಈ ಚಿತ್ರದ ಬಗ್ಗೆ ಹೇಳೋದಾದ್ರೆ, ನವೆಂಬರ್ 16, 2001ರಲ್ಲಿ ತೆರೆ ಕಂಡಂತ ಸಿನಿಮಾ. ಕನ್ನಡ ಚಿತ್ರರಂಗದಲ್ಲಿ ಹಾಗೆ ಡಾಕ್ಟರ್ ವಿಷ್ಣುದಾಸ್ ಅವರ ಚಿತ್ರ ಜಗತ್ತಿನಲ್ಲಿ ಅಗ್ರಗಣ್ಯ ಸ್ಥಾನದಲ್ಲಿರುವಂತಹ ಸಿನಿಮಾ. ಈ ಚಿತ್ರದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಜೋಡಿಯಾಗಿ ಪ್ರಿಯಾಂಕ್ ಉಪೇಂದ್ರ ಅವರು ಅಭಿನಯಿಸಿದ್ದಾರೆ, ದೇವರಾಜ್ ಅವರಿದ್ದಾರೆ, ಅಭಿಜಿತ್ ಅವರಿದ್ದಾರೆ, ಮುಖ್ಯ ಖಳನಾಯಕನಾಗಿ ಆಶೀಶ್ ವಿದ್ಯಾರ್ಥಿ, ಅವಿನಾಶ್, ಹೀಗೆ ಬಹುದೊಡ್ಡ ತಾರ ಬಳಗವೇ ಇದೆ. 2001ರಲ್ಲಿ ತೆರೆ ಕಂಡಾಗ ಸಿಕ್ಕಾಪಟ್ಟೆ ಹೈಪ್ ಕ್ರಿಯೇಟ್ ಮಾಡಿತ್ತು. ಅದಕ್ಕೆ ಒಂದು ಕಾರಣ ಸಿನಿಮಾದ ಹಾಡು. ಆ ಕಾಲದಲ್ಲಿ ಹಾಡುಗಳು ಸಿಕ್ಕಾಪಟ್ಟೆ ಹೈಪ್ ಕ್ರಿಯೇಟ್ ಮಾಡಿತ್ತು. ಅದು ಎಲ್ಲಿ ಹೋದ್ರೂ ಕೂಡ ಕೋಟಿಗೊಬ್ಬ ಸಿನಿಮಾದ ಹಾಡುಗಳು ಕೇಳಿ ಬರ್ತಾ ಇತ್ತು. ಆ ಮಟ್ಟಕ್ಕೆ ಹಾಡುಗಳು ಪ್ರೇಕ್ಷಕರನ್ನ ಚಿತ್ರಮಂದಿರದ ಬರುವಂತೆ ಮಾಡಿತ್ತು. ಸಿನಿಮಾ ವೀಕ್ಷಣೆ ಮಾಡಿದಾದ ಬಳಿಕ ಮತ್ತೊಮ್ಮೆ ಮಗದೊಮ್ಮೆ ಕುಟುಂಬ ಸಮೇತರಾಗಿ ಪ್ರೇಕ್ಷಕರನ್ನ ಚಿತ್ರಮಂದಿರಕ್ಕೆ ಬರುವಂತೆ ಮಾಡಿತ್ತು ಕೋಟಿಗೊಬ್ಬ. ಇನ್ನು ಈ ಸಿನಿಮಾ 1995ರಲ್ಲಿ ತೆರೆ ಕಂಡಂತಹ ಭಾಷಾ ಸಿನಿಮಾದ ರಿಮೇಕ್. ಹಾಗಂದ ಮಾತ್ರಕ್ಕೆ ಭಾಷಾ ಸಿನಿಮಾದ ರಿಮೇಕ್ಗೆ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಯಾಕಂತ ಹೇಳಿದ್ರೆ ಭಾಷಾ ಸಿನಿಮಾವನ್ನ 1991ರಲ್ಲಿ ತೆರೆ ಕಂಡಂತಹ ಹಿಂದಿಯ ಹಮ್ ಸಿನಿಮಾದಿಂದ ಸ್ಫೂರ್ತಿ ಪಡೆಯಲಾಗಿದೆ. ಹೀಗಾಗಿ ಈ ಸಿನಿಮಾ ಭಾಷಾ ಸಿನಿಮಾದ ರಿಮೇಕಾ ಅಥವಾ ಹಮ್ ಸಿನಿಮಾದ ರಿಮೇಕಾ ಗೊತ್ತಿಲ್ಲ. ಒಟ್ಟಿನಲ್ಲಿ ಕೋಟಿಗೊಬ್ಬ ಕನ್ನಡ ಚಿತ್ರರಂಗದಲ್ಲಿ ಹೊಸ ಚರಿತ್ರೆಯನ್ನ ಬರೆದಿರೋದಂತೂ ಸತ್ಯ. ಹಾಗೆ ಈ ಸಿನಿಮಾ 2001ರಲ್ಲಿ ತೆರೆ ಕಂಡಾಗ ಮುಖ್ಯ ಚಿತ್ರಮಂದಿರಗಳಲ್ಲಿ ಒಂದಾದ ಗಾಂಧಿನಗರದ ಕಲ್ಪನಾ ಸೇರಿದಂತೆ ಮಾಗಡಿ ರಸ್ತೆಯ ಪ್ರಸನ್ನ, ಯಶವಂತಪುರದ ಉಲ್ಲಾಸ್, ರಾಜಾಜಿನಗರದ ನವರಂಗ, ಮೈಸೂರಿನ ರಣಜಿತ್ ಹಾಗೆ ಲಕ್ಷ್ಮಿ, ಮಂಡ್ಯದ ಸಿದ್ಧಾರ್ಥ, ತುಮಕೂರಿನ ಗಾಯತ್ರಿ, ಹಾಸನದ ಪಿಕ್ಚರ್ ಪ್ಯಾಲೇಸ್, ಮಂಗಳೂರಿನ ರೂಪವಾಣಿ, ಹುಬ್ಬಳ್ಳಿಯ ಶೃಂಗಾರ್, ದಾವಣಗೆರೆಯ ಪುಷ್ಪಾಂಜಲಿ, ಹೀಗೆ ಆ ಸಂದರ್ಭದ ಎ ಸೆಂಟರ್ಗಳ ಜೊತೆಗೆ ಒಂದಿಷ್ಟು ಬಿ ಸೆಂಟರ್ಗಳಲ್ಲೂ ಕೂಡ ಈ ಸಿನಿಮಾ ಏಕಕಾಲಕ್ಕೆ ತೆರೆಗೆ ಅಪ್ಪಳಿಸಿತ್ತು. ಈ ಸಿನಿಮಾ ತೆರೆ ಕಂಡ 25 ಸೆಂಟರ್ಗಳಲ್ಲಿ 50 ದಿನವನ್ನ ಪೂರೈಸಿದ್ರೆ 5 ಸೆಂಟರ್ಗಳಲ್ಲಿ ಶತದಿನೋತ್ಸವವನ್ನ ಆಚರಿಸಿಕೊಳ್ತು. ಹಾಗೆ ಈ ಸಿನಿಮಾ ಸಂಯೋಜಿತವಾಗಿ 30 ವಾರಗಳ ಭರ್ಜರಿ ಪ್ರದರ್ಶನವನ್ನ ಕಂಡಿತ್ತು. ಇದಾದ ಬಳಿಕ ಕಿಚ್ಚ ಸುದೀಪ್ ಅವರು ಕೋಟಿಗೊಬ್ಬ 2 ಮಾಡಿದ್ರು, ಕೋಟಿಗೊಬ್ಬ 3 ಮಾಡಿದ್ರು. ಆದ್ರೆ ಡಾಕ್ಟರ್ ವಿಷ್ಣುದಾಸ್ ಅವರ ಕೋಟಿಗೊಬ್ಬ ಸಿನಿಮಾ ಏನಿದೆ, ಇದು ಕನ್ನಡಿಗರ ಮನಸ್ಸಲ್ಲಿ
ಅಚ್ಚಳಿಯದಂತೆ ಉಳಿದಿದೆ. ಅದೇನೇ ಇರಲಿ, ಇದೀಗ ಈ ಸಿನಿಮಾ ಬರುವ ತಿಂಗಳು ಅಂದರೆ ಏಪ್ರಿಲ್ 10ರಂದು ಕರ್ನಾಟಕ ರಾಜ್ಯಾದ್ಯಂತ ಏಕಕಾಲಕ್ಕೆ ತೆರೆಗೆ ಅಪ್ಪಳಿಸಲಿದೆ. ಈ ಸಿನಿಮಾ ರಿಲೀಸ್ನಲ್ಲಿ ಭರ್ಜರಿಯಾಗಿ ಪ್ರದರ್ಶನವನ್ನು ಕಂಡು ಹೊಸ ದಾಖಲೆ ನಿರ್ಮಿಸಲಿ, ಹಾಗೆ ಚರಿತ್ರೆಯನ್ನು ಸೃಷ್ಟಿಸಲಿ ಅನ್ನೋದೇ ನಮ್ಮ ಆಶಯ. ನಮಸ್ಕಾರ. Viva la